ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ರಾಯರು ಅಲ್ಲಿ ಈ ರಾಯರ ಭಕ್ತನು ಅಂತ ರಾಯರ ಭಕ್ತ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪವನ್ನ ನೀವು ನಿರಂತರವಾಗಿ ನೋಡ್ತಿದ್ದೀರಾ. ನಿಮ್ಮೆಲ್ಲರ ಬೆಂಬಲ ಹೀಗೆ ಇರಲಿ ಹಾಗೂ ರಾಯರ ಆಶೀರ್ವಾದ ಸದಾ ನಿಮ್ಮ ಕುಟುಂಬ ಮೇಲೆ ಇರುತ್ತಾ. ನಾನು ಈ ಮಠವನ್ನ ಅಂದರೆ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ ಸನ್ನಿಧಿ ಸೋಳೆ ಮಠವನ್ನ 28ನೇ ದರ್ಶನವಾಗಿ ತಮ್ಮೆಲ್ಲರಿಗೂ ತೋರಿಸಿದ್ದೇನೆ. ಅಂತೆಯೇ ಇಂದು ಬಂದಿರುವಂತಹ ಕಾರಣ, ಇಲ್ಲೊಬ್ಬರು ನನಗೆ ಪರಿಚಯ ಆಗ್ತಾರೆ. ಅವರೊಬ್ಬರು ವೃತ್ತಿಯಲ್ಲಿ ವೈದ್ಯರು ಹಾಗೂ ಪ್ರವೃತ್ತಿಯಲ್ಲಿ ಲೇಖಕರು ಹಾಗೂ ಹಲವಾರು ಒಂದು ಸಾಮಾಜಿಕ ಕಾರ್ಯವನ್ನ ಮಾಡಿ ಒಂದು ರಾಯರ ಬಗೆಗಿನ ಒಂದು ಪವಾಡ ಒಂದು ಪುಸ್ತಕವನ್ನ ಹಾಗೂ ರಾಯರ ಪವಾಡ ಹಾಗೂ ಎಕ್ಸ್ಪೀರಿಯನ್ಸ್ ಚರಿತ್ರೆಯನ್ನ ಕೂಡ ಬರೆದಿರ್ತಾರೆ. ಅಂತಹ ಒಂದು ವಿಡಿಯೋವನ್ನ ಮಾಡಲು ನಾನು ಇಲ್ಲಿ ಬಂದಿದ್ದೇನೆ. ಇಲ್ಲಿಯೇ ಒಂದು ಸನಿಹವಾಗಿದ್ದರಿಂದ ರಾಯರ ದರ್ಶನ ಮಾಡುತ್ತಾ ಅಲ್ಲಿ ನಿಮಗೆಲ್ಲರಿಗೂ ಪೂರ್ತಿ ವಿವರವನ್ನು ತೋರಿಸಲು ಪ್ರಯತ್ನ ಮಾಡ್ತೇನೆ. ಬನ್ನಿ ನೋಡೋಣ. ರಾಯರ ಭಕ್ತ ಚಾನಲ್ಗೆ ಎಲ್ಲರನ್ನು ಸ್ವಾಗತ ಕೋರುತ್ತಾ, ಒಂದು ಅದ್ಭುತವಾಗಿ ರಾಯರ ಮಠ ದರ್ಶನ ಸಂಕಲ್ಪವನ್ನು ತಾವೆಲ್ಲರೂ ರಾಯರ ದರ್ಶನವನ್ನು ಪ್ರತಿ ಗುರುವಾರ ನೋಡ್ತಿದ್ದೀರಾ. ತಮ್ಮೆಲ್ಲರಿಗೂ ಧನ್ಯವಾದ ಮಾಡುತ್ತಾ, ಹಾಗೂ ಇದರ ಜೊತೆಗೆ ನಾವು ಮಾಡುತ್ತಿರುವಂತಹ ರಾಯರ ಭಕ್ತರ ಒಂದು ರಾಯರ ಬಗೆಗಿನ ಅನುಭವ, ಪವಾಡ ಮತ್ತು ಹಿರಿಮೆಯನ್ನು ನಾವೆಲ್ಲರೂ ನಿಮಗೆಲ್ಲ ತೋರಿಸ್ತಿದ್ದೇವೆ. ಅದರಂತೆಯೇ ಇಂದು ವಿಶೇಷವಾಗಿ ಒಬ್ಬ ವೃತ್ತಿಯಲ್ಲಿ ವೈದ್ಯರಾಗಿದ್ದಂತಹವರು ಹಾಗೂ ಪ್ರವೃತ್ತಿಯಲ್ಲಿ ಲೇಖವನ್ನು ಬರೆದಿರುವಂತಹವರು ಹಾಗೂ ನೂರಾರು ಸಾಮಾಜಿಕ ಕಾರ್ಯವನ್ನು, ಒಂದು ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಂಥವರು, ಮುಖ್ಯವಾಗಿ ರಾಯರ ಪರಮ ಭಕ್ತರಾಗಿದ್ದಂಥವರು ಹಾಗೂ ವಿಶೇಷವಾಗಿ ತಮ್ಮ ಜೀವನದಲ್ಲಿ ದೇವರನ್ನು ಕಾಣಬೇಕು ಅನ್ನುವಂತಹ ಒಂದು ಮಹಾ ಉದ್ದೇಶದಿಂದ ತಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ದೇವರೆಡೆಗೆ ಸದಾ ಎಲ್ಲ ಕಾರ್ಯವನ್ನು ರಾಯರಿಗೆ ಒಪ್ಪಿಸುತ್ತಾ ತಮ್ಮ ಜೀವನವನ್ನು ಕಳೆದಂತಹ ಮಹಾನುಭಾವರ ಒಂದು ಹಿರಿಮೆಯನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇವೆ. ಹಾಗೂ ಈ ವಿಶೇಷವಾದಂತಹ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಯಬೇಕಾದದ್ದು, ನಾವು ನಮ್ಮಲ್ಲಿರುವಂತಹ ಒಳ್ಳೆತನವನ್ನು, ಕೆಟ್ಟತನವನ್ನು ಬಿಡಬೇಕು, ಒಳ್ಳೆತನವನ್ನು ರೂಢಿಸಿಕೊಳ್ಳಬೇಕು ಹಾಗೂ ರಾಯರ ಬಗೆಗಿನ ಒಂದು ಭಕ್ತಿಯನ್ನು ಹೆಚ್ಚಿಸಲಿಕ್ಕೆ ಇದು ಒಂದು ಕಾರಣವಾಗುತ್ತೆ. ಇಲ್ಲಿಯೇ ನಾವು ಸಂಧ್ಯಾರವರನ್ನು, ಅವರ ಒಂದು ಸುಪುತ್ರಿಯಾದಂತಹ ಅವರ ಮೂಲಕವೇ ಅವರ ತಂದೆ ಹೆಸರು ಕೂಡ ನಾನು ತಿಳಿದುಕೊಳ್ತೇನೆ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಸಂಧ್ಯಾ ಮೇಡಮ್, ಇದೊಂದು ಮಹೋನ್ನತವಾದಂತಹ ಒಂದು ರಾಯರ, ನಿಮ್ಮ ತಂದೆಯವರು ಪರಮ ರಾಯರ ಭಕ್ತರು. ಸೊ ಅವರ ಬಗೆಗಿನ ಒಂದು ಸಂಪೂರ್ಣವಾದಂತಹ ವಿವರ ತಮ್ಮಲ್ಲಿಯೇ ನಾನು ಕೇಳ್ಕೊತೇನೆ, ವಿವರಿಸಿ. ಆಯಿತು ಸರ್. ನನಗೆ ಎಷ್ಟೋ ಮಟ್ಟಿಗೆ ನನ್ನ ಅರಿವಿಗೆ ಬಂದಾಗಿಂದ ನಮ್ಮ ತಂದೆ ತುಂಬ ಭಕ್ತರು. ಎಲ್ಲ ಗುರುಗಳು, ಈಗ ಗೋಂದಾವಲೆ ಬ್ರಹ್ಮಚೈತನ್ಯ, ಶ್ರೀ ಚಿದಂಬರರು, ಮುರುಗೋಡು ಅವರು, ಆಮೇಲೆ ಎಲ್ಲ ಸಾಧುಗಳ ಸಂತರ ಚರಿತ್ರೆಯನ್ನು ಓದ್ತಾ ಇದ್ರು ಅವರು. ಅದನ್ನು ಎಲ್ಲ ಕೈಯಲ್ಲಿ ಬರೆದಿದ್ದಾರೆ. ಬ್ರಹ್ಮಚೈತನ್ಯರದ್ದು ಬರೆದಿದ್ದಾರೆ, ಚಿದಂಬರರದ್ದು ಅವಾಗವಾಗ ಏನೋ ಒಂದು ಪೂಜೆಗಳನ್ನು ಮಾಡ್ತಾಯಿದ್ರು. ವಿಶೇಷವಾಗಿ ರಾಘವೇಂದ್ರ ಗುರುಗಳದ್ದು ಅವರು ವೈದ್ಯಕೀಯ ಓದ್ತಾ ಇರ್ಬೇಕಾದ್ರೆ ಒಂದು ಫೋಟೋ ಇಟ್ಕೊಂಡಿದ್ರು ಅವರು. ಅದರಲ್ಲಿ ಎಷ್ಟೋ ಅವರಿಗೆ ಅವಾಗವಾಗ ದೇಹದ್ದು ಒಂದು ನಿಶಕ್ತಿ ಇತ್ತು, ತುಂಬ BP ಇತ್ತು. ಅದನ್ನೆಲ್ಲ ದಾಟಿ ಅವರು ಅದರಲ್ಲಿ ರ್ಯಾಂಕ್ ಬಂದರು. ಆಮೇಲೆ ಸಣ್ಣ ವಯಸ್ಸಿನಲ್ಲಿ ಅವರು ನದಿ ತೀರದಲ್ಲಿ ಹೋಗಿ ಕೂತ್ಕೋತಾ ಇದ್ರು. ತುಂಗಾ ನದಿ, ನಮ್ಮ ಶಿವಮೊಗ್ಗ ಇದು, ಅಲ್ಲಿ ತುಂಗಾ ನದಿ ಹತ್ರ ಧ್ಯಾನ ಮಾಡ್ತಾ ಬರ್ತಾನೆ ಇರ್ಲಿಲ್ಲ ಮನೆಗೆ. ಅವಾಗ ನಮ್ಮ ಅಜ್ಜಿ ಹೋಗಿ ಕರ್ಕೊಂಬರಂತೆ. ಕರ್ಕೊಂಬಂದು ಮನೆಗೆ, ನೀನು ಹಂಗೆಲ್ಲ ಮಾಡಬಾರ್ದಪ್ಪ, ಬಿಸಿಲೆಲ್ಲ ಇದೆ, ರಾತ್ರಿ ಎಲ್ಲ ಇಲ್ಲಿ ಬರಬಾರ್ದು, ಇನ್ನು ಸಂಚರಿಸ್ತಾ ಇರತ್ತೆ, ವಾತಾವರಣ ಸರಿ ಇಲ್ಲ ಅಂತ ಹೇಳ್ಕೊಂಬರಂತೆ. ಅದರ ತುಂಬಾ ವೇದಾಂತವನ್ನು ತಿಳ್ಕೊಂಡಿದ್ರು. ಎಲ್ಲ ಭಗವದ್ಗೀತೆಯಿಂದ ಹಿಡಿದು ಎಲ್ಲಾವುದು ನಮ್ಮ ಮನೆಯಲ್ಲಿ ಶ್ಲೋಕಗಳನ್ನು ಹೇಳ್ತೀರಿ, ಎಷ್ಟೋ ಅವರಿಂದ ನಮಗೆ ಬಾಯ್ಪಾಠಾಗಿದೆ ಭಗವದ್ಗೀತೆ ಎಲ್ಲ. ಅದೇ ಥರ ರಾಘವೇಂದ್ರ ಗುರುಗಳನ್ನ ಇವ್ರು ಮಾಡೋಕ್ಕೆ ಕಾರಣ, ಅವರಿಗೆ ಟೈಫಾಯ್ಡ್ ಆಯಿತು. ಆ ಕ್ಲೋರಾಮೆಸಿಟಿನ್ ಮಾತ್ರೆನ ಅವರು ತುಂಬ ತೊಗೊಂಡ್ಬಿಟ್ರು, ಓವರ್ ಡೋಸು. ಸರಿ ಸರಿ. ಆವಾಗ ಈಗ ಅಲ್ಲಿ ಹತ್ತಿರದಲ್ಲಿ ಬಸವಪಟ್ಟಣ ಅಂತಿದೆ, ಪುಣ್ಯಸ್ಥಳ ಅಂತ ಕರೀತಾರೆ. ಅವರು, ನೀವು ತಣ್ಣೀರು ಸ್ನಾನ ಮಾಡಿ ಒರೆಸ್ಕೋಬೇಡಿ, ಉತ್ಕೊಂಡು
ಧ್ಯಾನ ಮಾಡಿ ಏನಾದ್ರೂ ಬರೀರಿ ಅಂತಂದ್ರು. ಅವರೇ ಬರ್ಸಿದ್ದು ಅಂತಾರೆ. ಅವ್ರು ಹೆಂಗ್ ಬರ್ದಿದ್ದು ಗೊತ್ತಿಲ್ಲ, ಫುಲ್ಲು ತೋಯಿಸ್ಕೊಂಡ್ಬಿಡೋರು ಹಾ ಬೆಳಗಿನ ಜಾವ. ಹಾ. ಅದನ್ನ ಆ ಥರ ಬರ್ದಿರೋ ಚರಿತ್ರೆ ಈ ಪುಸ್ತಕ. ಹೌದು. ಈ ಪುಸ್ತಕವನ್ನು ನಾವು ಇದಕ್ಕೆ ಮುಂಚೆ ಒಂದು ಪವಾಡ ಆಗಿದೆ. ಹಾ. ಇದನ್ನ ಫಸ್ಟ್ ಮೊದಲ ಮುದ್ರಣ 1977. ಅವಾಗ ನಮ್ಮ ಯಜಮಾನ್ರು ಪ್ರಿಂಟ್ ಮಾಡಿದ್ರ. ನೀವು ಮದುವೆ ಆಗಿರ್ಲಿಲ್ಲ. ಹಾ. ಈ ಕರ್ಕೊಂಬಂದ್ ದೇವ್ರ ಮನೇಲಿ ಹಿಂಗ್ ತೋರ್ಸಿದ್ರು. ಇನ್ನೊಂದು ಫೋಟೋ ಇದೆ ಅಲ್ಲಿ. ಹಾ. ತೋರ್ಸ್ಬಿಟ್ಟು ಇದೇ ಕಣಪ್ಪ ನೀನು ಇದು ಮಾಡು, ಪ್ರಿಂಟ್ ಮಾಡು ಅಂತ ಹೇಳಿದ್ರು. ಅವರು 1 ವರ್ಷ ಆಯ್ತು. ಆಮೇಲೆ ಮನೆಗೆ ಇದ್ದಕ್ಕಿದ್ದಂಗೆ ಅವರೇ ಬಂದು ಮದುವೆ ಆಗಲೇಬೇಕು, ನಾನೇ ಇಲ್ಲ ಬೆಂಗಳೂರಲ್ಲಿ ಇದು ಮಾಡ್ತೀನಿ ಅಂತೆಲ್ಲ ಮದುವೆ ಮಾಡ್ಕೊಂಡು ಹೋದ್ರು. ಸರಿ. ಆಮೇಲೆ ಅವ್ರಿಗೆ ಮಾಡಕ್ಕೆ ಇದು ಪ್ರಿಂಟ್ ಮಾಡೋಕ್ಕಾಗಲಿಲ್ಲ. ನಾವು ಅದೇನೋ ಅಷ್ಟರೊಳಗೆ ಏನಾಯ್ತು ಅಂದರೆ ನಮ್ಗೊಂದು ಸ್ವಲ್ಪ ಕಷ್ಟ ಬಂತು ನಾವಿಬ್ಬರಿಗೂ. ಅವಾಗ ನಾನು ಮನೆಗೆ ಬಂದ್ಬಿಟ್ಟೆ, ಕರ್ಕೊಂಬಂದ್ರು. ಅವಾಗ ಆಮೇಲೆ ಬಂಡ್ಲು ಬಂತು ದೊಡ್ಡದು. ಅದನ್ನ ಆ ಪುಣ್ಯವನ್ನೆಲ್ಲ ನಮಗೆಲ್ಲ ಮನೆ ಮಂದಿಗೆಲ್ಲ ದಾರ ಎರೆದಿದ್ದಾರೆ ಅವರು. ಹೌದು. ಆ ಪುಣ್ಯ ಇದನ್ನ ಅದೇ ಒಂದು ದೊಡ್ಡ ಪವಾಡ. ನಮ್ಗೆ ಮದುವೆ ಮಾಡ್ತೀವಿನ ಯೋಚನೆನೇ ಇರಲಿಲ್ಲ. ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು, ನಿಮ್ಮನ್ನ ನಿಮ್ಮ ಕೈ ಯಾವಾಗಲೂ ಹೇಳೋರು. ಎಲ್ಲ ನಮ್ಮ ತಂಗಿಯರೆಲ್ಲ ಸಿಟ್ಟು ಮಾಡ್ಕೊಳ್ಳೋರು, ನಾನೇನು ಹೇಳ್ತಿರ್ಲಿಲ್ಲ. ಎಲ್ಲದಲ್ಲೂ ನಮಗೆ ನಮ್ಮ ತಂದೆ ಅನುಭವ ಕೊಟ್ಬಿಟ್ಟಿದ್ದಾರೆ ಸರ್. ಹೊರ್ಗಡೆ ಹೋಗಿ ಮನೇಲೇ ಇದ್ದು ಏನು ಸಾಧಿಸ್ತೀರಾ, ಒಂದು ಇದ್ರ ವೃತ್ತಿ ಮಾಡ್ಕೊಂಡು ನಿಮ್ಮ ಹಣ ಬೇರೆಯವ್ರಿಗೆ ಹಂಚೋ ಥರ ಇರಲಿ ಅಂತ. ಅದು ಆ ಥರ 1977 ಇದು ಮುದ್ರಣ ಆಯಿತು. ಹೌದು. ನಮ್ಮ ಮನೆಯವರೇ ಮಾಡಿರೋದು. ಆಮೇಲೆ 2004 ನಮ್ಮ ಮಗ ಅವರ ಡಾಕ್ಟರ್ ಮೊಮ್ಮಗ, ಅವ್ರ ಹೆಸರು ಡಾಕ್ಟರ್ ಸರ್ಜಾ ಚಂದ್ರಶೇಖರ್. ಅವನು ಪ್ರಿಂಟ್ ಮಾಡ್ದ. ಅದೇ ಇದ್ರ ನಡುವೆ ಅನೇಕ ಜನದ ಪವಾಡದ್ದೆಲ್ಲ ಸಂಗ್ರಹ ಮಾಡಿದ್ರು. ಅದು ಈ ಪುಸ್ತಕದಲ್ಲಿದೆ. ಈಗ ಅನೇಕ ಜನರು ಕೇಳ್ಬೋದು ಇದ್ರೆಲ್ಲ ಏನು ಪವಾಡ ಏನಾಗತ್ತೆ, ಅದನ್ನ ಓದಿದ್ರೆ ನಮ್ಮ ಮೈಯೆಲ್ಲ ರೋಮಾಂಚನ ಆಗತ್ತೆ. ಅದೇ ರೀತಿ ಈಗ ನನ್ನ ತಮ್ಮ, ಅವನು BSc ಅವನು ಮನೆಯಲ್ಲಿ ಆರಾಧನೆ ತುಂಬಾ ಚೆನ್ನಾಗಿ ಮಾಡ್ತಾನೆ. ಪ್ರತಿದಿನ ಸ್ವತಃ ಅವನೇ ರುದ್ರ ಹೇಳಿ ಬೇರೆ ಪೂಜೆ ಮಾಡಿ ಒಂದು ಪೂರ್ಣ ಬೋಧ ಹೇಳಿ ಅಭಿಷೇಕ ಮಾಡಿ ಪೂರ್ತಿ ಮಾಡ್ತಾನೆ ಆರಾಧನೆ ಟೈಮಲ್ಲಿ. ಪ್ರತಿ ಗುರುವಾರನು ಅವನೇ ಪೂಜೆ ಮಾಡಿ ಅದಕ್ಕಿಷ್ಟತೆ ವಿಗ್ರಹ ಎಲ್ಲ ತಂದು ನನ್ನ ಮಂತ್ರಾಲಯದಿಂದ ಇದು ಬಂಗಾರದ ಪದಕ ಇಟ್ಟು ಅಭಿಷೇಕ ಮಾಡ್ತಾರೆ. ಸರಿ. ಅಷ್ಟು ಭಕ್ತರು ಅಲ್ಲ, ರಾಯರ ಮಹಿಮೆ ಎಷ್ಟು ಹೇಳಿದ್ರು ಸಾಲದು. ನಮ್ಗೆ ಹೆಜ್ಜೆ ಹೆಜ್ಜೆಗೂ ಗೊತ್ತಾಗತ್ತೆ ಸರ್. ನಮ್ಗೆ ಏನಾದ್ರೂ ಬೇಕು ಅವತ್ತಂದ್ರೆ ಆ ಗುರುವಾರ ನನಗೆ ಯಾವಾಗ್ಲೂ ಹೂವು ರಾಯರ ಒದಗಿಸ್ಕೊಂಡ್ಬಿಡ್ತಾರೆ. ನಿನ್ನೆ ರಾತ್ರಿ ಸಿಕ್ಕಿದ್ದದು. ಮನೆ ಮುಂದೆ ಹೋದಾಗ ಹೆಂಗಪ್ಪ ಹೋಗ್ಲಿ, ಆಮೇಲೆ ಹೋಗ್ತೀನಿ ಅನ್ಕೊಂಡೆ. ಇನ್ನೂ ಒಂದು ರಾಶಿಗಟ್ಲೆ ಹೂವು ತಕ್ಷಣ ಸಿಕ್ಬಿಡತ್ತೆ ನಂಗೆ. ಅನೇಕ ಉದಾಹರಣೆಯಿಂದ ನಮ್ಮ ಆರೋಗ್ಯ ಭಾಗ್ಯ ರಾಯರನ್ನ ಎಷ್ಟು ಹೇಳಿದ್ರು ಸರ್ ಸಾಲದು. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ, ಮನೆಯೇ ಮಂತ್ರಾಲಯ, ಮನೆಯೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಅರಿತು ಬಾಳಿದರೆ ಜನ್ಮ ಸಾರ್ಥಕ, ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ, ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ಆಮೇಲೆ ಇನ್ನೊಂದೇನು ಅಂದ್ರೆ ನಮ್ಮ ತಂದೆ ಮನೆ ಬಿಟ್ಟೆ ಕೆಳಗಿಳ್ತಿರ್ಲಿಲ್ಲ ಅಂಥದ್ದು. ಆಮೇಲೆ ಮಂತ್ರಾಲಯಕ್ಕೆ ಹೋದ್ರು. ಹೋಗಿ ಬಂದು ನನ್ನ ಮಗನ ಅವರೇ ಎಲ್ಲ ನೋಡ್ಕೊಂಡಿದ್ದು. ಸ್ವಲ್ಪ ಕಷ್ಟ ಆಯ್ತು ನಮಗೆ. ಇಲ್ಲಿ ಇನ್ನಿಬ್ಬರು ಸಿಸ್ಟರ್ಸ್ ಇದ್ದಾರೆ. ಒಬ್ಬಳು ಅವರು ಎಲ್ಲ ಗುರುವಾರ ಮನೇಲೇ ನಮಸ್ಕಾರ ಪ್ರದಕ್ಷಿಣೆ ಮಾಡಿ ಇದು ಮಾಡ್ತಾರೆ. ಇಬ್ಬರು ಅವರು ಎಲ್ಲ, ಒಬ್ಬರು ಇಲ್ಲೇ ಪುಟ್ಟೇನಹಳ್ಳಿಲಿದ್ದಾರೆ, ಇನ್ನೊಬ್ಬರು ಶಿವಮೊಗ್ಗದಲ್ಲಿದ್ದಾರೆ. ನಾವು ಗುರುವಾರ ಹೋಗ್ತೀವಿ ಸರ್. ಇಲ್ಲಿ ಸೌಡಿ ಮಠ, ಅಲ್ಲೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಪೂಜೆಗಳು. ಸರ್ವಸೇವೆ ಎಲ್ಲ ಇಟ್ಕೊತೀವಿ. ನಾನು ಪ್ರತಿ ವರ್ಷ ರಾಮನವಮಿಲಿ ಹುಟ್ಟಿದಿರೋದು ನಾನು. ವಿಶೇಷವಾದ ದಿವಸ ಅವತ್ತು ಹುಟ್ಟಿರೋದ್ರಿಂದ ಅವತ್ತಿನ ಆದ್ಮೇಲೆ ಸರ್ವಸೇವೆ ಇಟ್ಕೊಂಡಿರ್ತೀವಿ. ಅವಾಗ ಒಂದು 8-10 ಜನಕ್ಕೆ ಊಟ ತಿಂಡಿ. ಇಷ್ಟೆಲ್ಲ ದೇವ್ರು ಕೊಟ್ಟಿರೋ ಭಾಗ್ಯ ಸರ್ ಇದು. ಗುರುಗಳನ್ನ ನಮ್ಮ ತಂದೆ ಯಾವ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ನೀವು ಹೇಳಿದ್ರಲ್ಲ ಅದನ್ನ ಮುಟ್ಟಿಸ್ಬಿಟ್ಟೆ ಹೋಗೋರು. ಹೌದು. ಪ್ರತಿಯೊಂದು ಕಾರ್ಯವನ್ನ ಅವ್ರಿಗೆ ಹೇಳಿಸಿ ಮುಟ್ಟಿಸಿ
ನಿನಗೆ ಮಾಡ್ತಿದ್ದೀನಿ ಈ ಕೆಲಸನ ಅಂತೇಳಿ ಮಾಡ್ತಾ ಇದ್ರಂತ. ಆಮೇಲೆ ಅಕ್ಷತೆ ಎಲ್ಲ ನಮಗೆ ಪಟ್ನ ಕಟ್ಕೊಡ್ತಿದ್ರು. ಹಾ. ಏನು ಕೆಲಸ ಅಂದರೆ ತಡಿಗೆ ಹೋಗ್ಬೇಡ, ಅಕ್ಷತೆ ತಗೊಂಡೋಗು ಅಂತ ಅದನ್ನ ಫೋಲ್ಡ್ ಮಾಡಿ. ಹಾಂ ಅದೇ ನೋಡಿ ಅಂತ. ನನ್ನ ಮದುವೆನೂ ಒಂದು ಆಶ್ಚರ್ಯಕರವಾಗಿ ಆಗಿರೋದು, ನಮಗೆ ಗೊತ್ತೇ ಇರಲಿಲ್ಲ. ಹಾಂ ಆ ಥರ ಅದು ಪ್ರಿಂಟ್ ಆಗಬೇಕಿತ್ತು ಅವ್ರ ಕೈಯಲ್ಲಿ. ಹಾಂ ಮತ್ತು ನೋಡಿ ನಮ್ಮ ಅವರು ಮಗನೇ ಮಾಡಿದ್ದಾನೆ. ಮತ್ತೆ ಹೌದು. ನೀವು ಬೇರೆ ಯಾರಿಗೂ ಹೋಗಿಲ್ಲ ಅದು. ಹಾಂ ಅದೇ ವಿಶೇಷ. ಅದೇ ಏನಂದ್ರೆ ಪುಸ್ತಕದ್ದು. ನಿಮ್ಮ ತಂದೆಯವರು ಅದೆಲ್ಲ ಒಂದು ಪತ್ರಿಕೆಯಲ್ಲಿ ಪ್ರಕಟಿಸ್ತಾರೆ, ತಾವು ಒಂದು ರಾಯರ ಭಕ್ತರ ಒಂದು ತಮ್ಮ ಅನುಭವವನ್ನೆಲ್ಲ ಹೇಳ್ಕೊಡಿ ಅಂತೇಳಿ ಕಳಿಸಿ ಅಂತ. ಅದೆಲ್ಲ ಬರುತ್ತೆ. ಸೊ ಅದನ್ನ ಒಂದು ಈ ತರ ಒಂದು ಪುಸ್ತಕ ಮಾಡಬೇಕು ಅಂತ ಒಂದು 2 ಸಾರಿ ಪ್ರಯತ್ನ ಮಾಡ್ತಾರಲ್ವಾ, 2 ಸತಿ ಕೂಡ ಪ್ರಕಟ ಆಗಲ್ಲ. ಅದು ರಾಯರೇನೋ ಬಿಡ್ಲಿಲ್ವೋ ಇಲ್ಲ ಏನೋ ಒಂದು ರಾಯರ ಒಂದು ಇಚ್ಛೆ, ಆಮೇಲೆ ಕೊನೆಯದಾಗಿ ನಿಮ್ಮ ಪ್ರಕಟ ಆಗುತ್ತೆ. ಸೊ ಇದು ಅಲ್ಲ, ಇನ್ನೊಮ್ಮೆ ಪ್ರಕಟ ಮಾಡಕ್ಕೆ ನಿಮ್ದೆಲ್ಲ ಸಹಕಾರ ಇದ್ರೆ ನಾನು ಖಂಡಿತ ಸಹಕಾರ. ಖಂಡಿತ ರಾಯರು ಇಷ್ಟು ಗಂಟ ಅವ್ರು ಯಾಕೆ ಇಟ್ಟಿದ್ರು ಗೊತ್ತಿಲ್ಲ. ನಮ್ಮ ರಾಯರ ಭಕ್ತ ಚಾನಲ್ ಮೂಲಕ ಅದೇ ನನಗೆ ನೀವು ಸಿಕ್ಕಿದ್ದು ಒಂದಿದು. ನೀವು ಸಿಕ್ಕ ನಾನು ಸವಳಿ ಮಠಕ್ಕೆ ಹೋದೆ, ನೀವು ಬರ್ತಿದ್ ಏನಿದು ಏನೋ ವಿಶೇಷ, ನನಗೆ ಎಲ್ಲಾ ದರ್ಶನ ಮಾಡ್ತೀನಿ ಇಂದಾಕ ಖುಷಿ ಆಯ್ತು ನಂಗೆ. ಸುಮಾರು ಒಂದು 4-5 ತಿಂಗಳಾಯ್ತೇನೋ, ಆದ್ರೂ ಕೂಡ ನಿಮ್ ಸಂಪರ್ಕ ಮತ್ತೆ ಬರಕ್ಕಾಗ್ಲಿಲ್ಲ. ನೋಡಿ ರಾಯರು ಯಾವಾಗ ಯಾವ ಟೈಮಲ್ಲಿ ಕೂರಿಸ್ತಾರೆ ಅನ್ನೋದು ಅದು ನಮ್ಮ ಎಷ್ಟೋ ಸಮಯಗಳು ರಾಯರೇ ನಿರ್ಧರಿಸ್ಬೇಕು. ನಾವಂತೂ ನಿರ್ಧಾರಕ್ಕೆ ಆಗಲ್ಲ. ನಾನು ಬರ್ತೀನಿ ಅಂದ್ರೆ ಬರಕ್ಕಾಗಲ್ಲ. ಅವ್ರು ಕಳಿಸ್ಬೇಕು ನಾನು ಬರಬೇಕು, ಎಲ್ಲರನ್ನ ಮಾತಾಡಿಸ್ಬೇಕು, ರಾಯರ ದರ್ಶನ ಮಾಡಬೇಕು. ಸೊ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಎಷ್ಟು ಪುಣ್ಯ ಸರ್. ಗುರುವಾರ ಅದೇ ಒಂದೊಂದು ಮಠದಲ್ಲೂ ಒಂದೊಂದು ವಿಶೇಷತೆ ಇದೆ. ಅದೆಲ್ಲ ಪುಸ್ತಕ ಓದಿ ಗೊತ್ತಾಗತ್ತೆ. ಹೌದು, ಏನೇನು ವಿಶೇಷತೆ ಇದೆ ಅಂತ. ನನ್ನ ತಮ್ಮ ಸರ್ಜಾ ಸತ್ಯೋದಯ ಅಂತ, ಅವರು ನಿಮ್ಗೆ ಆದಾಗ ಹೋಗಿ ಆರಾಧನೆ ಕೊನೆ ದಿನ ಆದ್ರೂ ಪರವಾಗಿಲ್ಲ, ಅವನಿಗೆ ಹೇಳಿದ್ರೆ ಅವನು ಖಂಡಿತ ಅರೇಂಜ್ ಮಾಡ್ತಾನೆ. ಇಂತಹ ಒಂದು ಮಹತ್ತರವಾದ ಒಂದು ಶ್ರೀ ರಾಘವೇಂದ್ರರು ಚರಿತ್ರೆ ಪವಾಡಗಳು ಒಂದಂತಹ ಒಂದು ಮಹತ್ತರವಾದ ಲೇಖನ ಪ್ರತಿಯೊಬ್ಬರು ಓದಬೇಕು. ಯಾಕಂದರೆ ಇದು ಸ್ವತಃ ರಾಯರ ಅನುಭವವನ್ನು ಪ್ರತಿಯೊಬ್ಬರು ದೇಶದ ಮೂಲೆ ಮೂಲೆಗಳಿಂದ ಬರೆದು ಪತ್ರದ ಮೂಲಕ, ಕೈ ಬರಹದ ಮೂಲಕ, ಕೆಲವೊಂದು ಅವರ ಭಾಷೆಯಲ್ಲಿ, ಕೆಲವರು ಕನ್ನಡ ಬರದೇ ಇರ್ಬೋದು, ಕೆಲವರು ತೆಲುಗಿನಲ್ಲಿ ಬರ್ಕೊಟ್ಟಿದ್ದಾರೆ, ತಮಿಳಲ್ಲಿ ಬರ್ಕೊಟ್ಟಿದ್ದಾರೆ, ಎಲ್ಲವನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಇಲ್ಲೊಂದು ಪುಸ್ತಕವಾಗಿ ಗ್ರಂಥವಾಗಿ ಒಂದು ಮಾಡಿದ್ದಾರೆ. ಅದನ್ನು ಪ್ರತಿಯೊಬ್ಬರು ಓದುವ ಮೂಲಕ ರಾಯರ ಒಂದು ಪಾದವನ್ನು ತಲುಪುವಂತಹ ಒಂದು ಭಾಗ್ಯವನ್ನು ತಾವು ಕೂಡ ಪಡೆದುಕೊಳ್ಳಿ. ಆದಷ್ಟು ಇದು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಈ ಪುಸ್ತಕವನ್ನು ಪ್ರಕಟವಾಗಬೇಕು ಅನ್ನೋದೊಂದೇ ನಮ್ಮ ಉದ್ದೇಶ. ಯಾಕಂದರೆ ಒಳ್ಳೆಯ ವಿಷಯವನ್ನು ತಿಳಿಸೋದ್ರಿಂದ ಏನೂ ತಪ್ಪಿಲ್ಲ. ಅದರಲ್ಲಂತೂ ರಾಯರ ಒಂದು ಚರಿತ್ರೆಯನ್ನು, ರಾಯರ ಒಂದು ಪವಾಡವನ್ನು ಹೇಳುವುದರಿಂದ ಪ್ರತಿಯೊಬ್ಬರಿಗೂ, ಹೇಳುವವರಿಗೂ ಹಾಗೂ ಕೇಳುವವರಿಗೂ ಪ್ರತಿಯೊಬ್ಬರಿಗೂ ಆಶೀರ್ವಾದ, ಪುಣ್ಯ ಪ್ರಾಪ್ತಿ ಆಗೇ ಆಗುತ್ತೆ. ಸೊ ಇಂತಹ ಒಂದು ಮಹತ್ತರವಾದ ಒಂದು ಪವಾಡದ ಒಂದು ಮನೆಯಲ್ಲಿ ಕೂತು ನಾನು ಅವರ ಸಾಕ್ಷಿಯಾಗಿ, ಅವರ ಮಗಳಿದ್ದಾರೆ ಅಂತಹ ಒಂದು ಅವರ ಮಗಳ ಮಾತಲ್ಲೇ ನಾವು ಕೇಳಿ ತುಂಬ ಧನ್ಯರಾಗಿದ್ದೇವೆ. ನಾವೆಲ್ಲರೂ ಪುಣ್ಯವಂತರು. ನೀವು ಕೂಡ ಇದನ್ನು ನೋಡಿ ಪುಣ್ಯವಂತರಾಗೇ ಆಗ್ತೀರಾ. ಗುರುಭ್ಯೋ ನಮಃ. ಶ್ರೀ ಗುರು ಶ್ರೀ ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮುಕ್ಕೋಪಿ ಯತ್ರ ಸಾಧೇನ ಮುಕುಂದಜನಾಯತಿ ರಾಜರಾಜಾಯತೆ ರಿಕ್ತ ರಾಘವೇಂದ್ರ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮೋ ನಮಃ. ಶ್ರೀ ಹರಿ ಓಂ. ಶ್ರೀ ಗುರು ರಾಘವೇಂದ್ರರು ಚರಿತ್ರೆ ಮತ್ತು ಪವಾಡಗಳು ಲೇಖಕರಾದಂತಹ ದಿವಂಗತ ಡಾಕ್ಟರ್ ಸರ್ಜಾ ಚಂದ್ರಶೇಖರಯ್ಯನವರು ರಾಯರ ಪರಮಭಕ್ತರು ಹಾಗೂ ತಮ್ಮ ಜೀವನದಲ್ಲಿ ದೇವರನ್ನು ಕಾಣಲೇಬೇಕಂತ ಹಠತೊಟ್ಟು ತಮ್ಮ ಎಲ್ಲ ಒಂದು ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ಬದಿಗೊತ್ತಿ ಒಂದು ರಾಯರ ಪಾದಕ್ಕೆ ಬಿದ್ದು ರಾಯರ ಸೇವೆಯನ್ನು ಮಾಡಿದಂತಹ ರಾಯರ ಪರಮಭಕ್ತರು. ಅವರ ಲೇಖನ ಓದುವಂತಹ ನಾವು ಕೂಡ ಧನ್ಯರು. ನೀವು ಕೂಡ ಓದಿ ಇದನ್ನು ಧನ್ಯರಾಗಬೇಕಾಗಿ ಎಲ್ಲರನ್ನು ಪ್ರಾರ್ಥನೆ ಮಾಡ್ಕೊತೇನೆ. ಅತಿ ಶೀಘ್ರದಲ್ಲೇ ಶ್ರೀ ರಾಘವೇಂದ್ರರು ಚರಿತ್ರೆ ಮತ್ತು ಪವಾಡಗಳನ್ನು ತಮ್ಮೆಲ್ಲರ ಒಂದು ಒತ್ತಾಯದ ಮೇರೆಗೆ ನಾವು ಇಷ್ಟರಲ್ಲಿಯೇ ಪ್ರಕಟಿಸುತ್ತೇವೆ. ಕಾರಣ ನಿಮ್ಮ ಕಮೆಂಟ್ ಎಷ್ಟು ಬರುತ್ತೋ ನೋಡಿ, ನಾವು ಅಷ್ಟು ಪ್ರಿಂಟನ್ನು ಮಾಡ್ತೇವೆ. ಕಮೆಂಟು ಹಾಗೂ ನಮ್ಮ ಒಂದು ಇಮೇಲ್ ಕೂಡ ಮೂಲಕ ನೀವು ತಿಳಿಸ್ಬೋದು. ಅದರ ಬೇಡಿಕೆಯ ಒಂದು ಅನುಗುಣವಾಗಿ ನಾವು ಈ ರಾಘವೇಂದ್ರ ಸ್ವಾಮಿಗಳ ಒಂದು ಪುಸ್ತಕವನ್ನು ನಾವು ಪ್ರಿಂಟ್ ಮಾಡ್ತೇವೆ. ಇದೆಲ್ಲರ ಬೆಂಬಲ ನಿಮ್ಮಿಂದ ಬೇಕು. ಬೆಂಬಲಿಸ್ತೇ ಇರ್ತೀರಾ. ರಾಘವೇಂದ್ರರನ್ನು ಕಾಪಾಡ್ತಾರೆ. ಸೊ ಗುರುಭ್ಯೋ ನಮಃ. ಇದರ ಅಡ್ರೆಸ್ಸನ್ನು ಕೂಡ ನಾವು ನಿಮ್ಮ ಕಮೆಂಟ್ ಹಾಗೂ ಒಂದು ಇಮೇಲ್ ಮೂಲಕ ಹೇಗೆ ಬರುತ್ತೋ
ಅದರ ಅನುಗುಣವಾಗಿ ನಾವು ಇದನ್ನು ಹೇಗೆ ಪಡೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ತೇವೆ. ತುಂಬ ಧನ್ಯವಾದಗಳು. ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆ್ಯಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾಯ